ಸರ್ಕಾರವನ್ನ ಸರ್ಕಾರದ ಪ್ರತಿನಿಧಿಗಳನ್ನ ಕೇಳಿದ್ರೆ ಅದರಲ್ಲೂ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳ್ಬಿಟ್ರು ರೀ IT ರಿಟರ್ನ್ ಸಬ್ಮಿಟ್ ಮಾಡ್ತಿರೋರೆಲ್ಲರೂ ಕೂಡ ಇದೀಗ BPL APL ಕಾರ್ಡ್ ಇಟ್ಕೊಂಡು ಓಡಾಡ್ತಿದ್ದಾರೆ, ಅವ್ರಿಗೆಲ್ಲ ಕೊಡಬೇಕಾ? ಮಾಧ್ಯಮ ಮಿತ್ರರನ್ನೇ ಪ್ರಶ್ನೆ ಕೇಳಿದ್ರು. ಮುಖ್ಯಮಂತ್ರಿಗಳ ವಾದ ಸರಿ ಇದೆ. BPL APL ಕಾರ್ಡು ಅರ್ಹ ಫಲಾನುಭವಿಗಳಿಗೆ ಮಾತ್ರ ಸಿಕ್ಕಿದೆಯಾ ಅನ್ನೋ ಪ್ರಶ್ನೆ ಕೇಳಿದ್ರೆ ಖಡಾಖಂಡಿತವಾಗಿಯೂ ಅಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ರಾಜ್ಯದಲ್ಲಿ 1.47 ಕೋಟಿ ಕುಟುಂಬ, ಬರೋಬ್ಬರಿ 1.13 ಕೋಟಿ BPL ಕಾರ್ಡ್ಗಳನ್ನು ಹೊಂದಿರೋ ಕುಟುಂಬಗಳಿವೆ ಕರ್ನಾಟಕದಲ್ಲಿ. 1.13 ಕೋಟಿ. ಅಲ್ಲಿಗೆ ಹತ್ರ ಜನಸಂಖ್ಯೆಯ ರಾಜ್ಯದ ಜನಸಂಖ್ಯೆಯ 85% ಅಷ್ಟು ಕುಟುಂಬಗಳು BPL ಕಾರ್ಡನ್ನು ಹೊಂದಿದೆ. ಬಿಲೋ ಪಾವರ್ಟಿ ಲೆವೆಲ್ 85% ಜನ BPL ಕಾರ್ಡನ್ನು ಹೊಂದಿರುವವರು. ಇದರಲ್ಲಿ ಅಷ್ಟಕ್ಕಷ್ಟು ಜನನು ಅರ್ಹ ಫಲಾನುಭವಿಗಳೇ ಇದ್ದಾರಾ? ನಮಗೆ ಗೊತ್ತಿದೆ, ವ್ಯವಸ್ಥೆಯಲ್ಲಿರುವ ಲೋಪವನ್ನು ಬಳಕೆ ಮಾಡಿಕೊಂಡು ಅನೇಕರು ಯಾರಿಗೆಲ್ಲ ಈ BPL ಕಾರ್ಡ್ನಲ್ಲಿ ಹೆಸರನ್ನು ನೋಂದಾಯಿಸ್ಕೊಳ್ಳಿಕ್ಕೆ ಅರ್ಹತೆ ಇರೋದಿಲ್ಲ ಅವರು ಕೂಡ BPL ಕಾರ್ಡನ್ನು ಪಡೆದಿದ್ದಾರೆ. ಅದರ ಪರಿಷ್ಕರಣೆ ಆಗಬೇಕು ಸರಿ, ಆದರೆ ಈ ಪರಿಷ್ಕರಣೆ ಮಾಡುವ ಪ್ರಯತ್ನಕ್ಕೆ ಕೈ ಹಾಕುವ ಪ್ರಸ್ತಾವನೆ ಇನ್ನೂ ಚರ್ಚೆಯ ಹಂತದಲ್ಲಿದೆ. ಮುಖ್ಯಮಂತ್ರಿಗಳೇ ಹೇಳಿದ್ದು, ಇನ್ನೂ ಆ ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ, ಮುಖ್ಯಮಂತ್ರಿಗಳೇ ಹೇಳಿದ್ದು. ಆದರೆ ಈಗ ಆಲ್ರೆಡಿ ಜನರ ಮಾತನ್ನ ಕೇಳಿಸ್ಕೊಂಡ್ರೆ ಅನೇಕರಿಗೆ, ಅದರಲ್ಲೂ 11 ಲಕ್ಷ ಕಾರ್ಡ್ APL BPL ಸಂಬಂಧಪಟ್ಟ ಕಾರ್ಡ್ಗಳು ರದ್ದಾಗಿದೆ. ಪ್ರತಿ ತಿಂಗಳಂತೆ ಈ ತಿಂಗಳು ಕೂಡ ಹೋಗಿ ರೇಷನ್ ಅಂಗಡಿ ಮುಂದೆ ಕ್ಯೂ ನಿಂತಾಗ, ಇಲ್ಲ ಕಾರ್ಡ್ ಹೋಲ್ಡ್ ಆಗಿದೆ ನಿಮ್ದು, ಈ KYC ಮಾಡಿಸ್ಬೇಕು. ಸರ್ಕಾರ ಈ ರೀತಿಯಾಗಿ ಶಾಕ್ ಕೊಡ್ತಾ ಇರೋದಕ್ಕೆ ನೇರವಾಗಿ ಗ್ಯಾರಂಟಿ ಹೊರೆನೇ ಕಾರಣನಾ? ಸರ್ಕಾರವನ್ನ ಕೇಳಿದ್ರೆ ಖಡಾಖಂಡಿತವಾಗಿಯೂ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ನಾವು ಪಂಚ ಗ್ಯಾರಂಟಿಗಳಲ್ಲಿ ಎಲ್ಲೂ ಏನೂ ಬದಲಾವಣೆ ಮಾಡೋದಿಲ್ಲ, ನಾವು ನಿಲ್ಲಿಸೋದು ಇಲ್ಲ ಅನ್ನೋ ವಾದವನ್ನೇ ಮಂಡಿಸುತ್ತೆ ಸರ್ಕಾರದ ಪ್ರತಿನಿಧಿಗಳು. ಇದು ಕೇವಲ ಪರಿಷ್ಕರಣೆ. ಯಾರೆಲ್ಲರೂ ಅರ್ಹರಿಲ್ಲವೋ ಅವರ ಬಳಿ ಇರುವ ಈ APL BPL ಕಾರ್ಡ್ಗಳನ್ನು ವಾಪಸ್ ಪಡೆಯುವ ಪ್ರಕ್ರಿಯೆ ಅಷ್ಟೇ ಅನ್ನೋದು ಸರ್ಕಾರದ ವಾದ. ಆದರೆ ವಿರೋಧ ಪಕ್ಷಗಳು ಹೇಳ್ತಾ ಇರೋದು, ಕಾಂಗ್ರೆಸ್ ಸರ್ಕಾರಕ್ಕೆ ಈ 5 ಗ್ಯಾರಂಟಿಗಳು ಸಾಕಷ್ಟು ಹೊರೆಯಾಗಿ ಪರಿಣಮಿಸ್ತಾ ಇದೆ. ಆರ್ಥಿಕವಾಗಿ ಹಣವನ್ನು ಅಥವಾ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡೋದು ಪಂಚ ಗ್ಯಾರಂಟಿಗಳಿಗೆ ಸಾಕಷ್ಟು ತ್ರಾಸದಾಯಕ ಆಗಿದೆ. ಹೀಗಾಗೇನೆ ಪರಿಷ್ಕರಣೆ ಹೆಸರಲ್ಲಿ ಹೊರೆ ತಗ್ಗಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದೆ ಅನ್ನೋದು ವಿರೋಧ ಪಕ್ಷಗಳ ವಾದ. ಕರ್ನಾಟಕದಲ್ಲಿ ಸರಿಸುಮಾರು 25,62,562 APL ಕಾರ್ಡ್ಗಳಿದೆ. ನಕಲಿ ರೇಷನ್ ಕಾರ್ಡ್ ತಡೆಯೋಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಈ KYC ಮಾಡಿಸ್ಕೊಳ್ಳಿ ಅಂತ ಹೇಳಿ ಆಹಾರ ಇಲಾಖೆ ಸೂಚನೆ ನೀಡಿದೆ. ಯಾರೆಲ್ಲ ಈ KYC ಮಾಡಿಸ್ಕೊಂಡಿಲ್ಲ ಅವರ ಕಾರ್ಡ್ಗಳು ರದ್ದಾಗಿದೆ. APL ಕಾರ್ಡ್ದಾರರಿಗೆ ನೀಡ್ತಾ ಇದ್ದ ಅಕ್ಕಿ ಕೂಡ ಆ ಮೂಲಕ ಬ್ರೇಕ್ ಆಗಿದೆ. APL ಹಾಗೆ BPL ಕಾರ್ಡ್ ಅಡಿಯಲ್ಲಿ ಯಾವೆಲ್ಲ ಸೌಲಭ್ಯಗಳು ಇದುವರೆಗೂ ಸಿಗ್ತಾ ಇತ್ತು ಅದೆಲ್ಲವೂ ಕೂಡ ಸ್ಟಾಪ್ ಆಗಿದೆ. ಯಾಕಂತಂದ್ರೆ ಈ KYC ಮಾಡಿಸಿಲ್ಲ ಅನ್ನೋ ಕಾರಣಕ್ಕೆ ಸರ್ಕಾರ ಹಾಗೆ ಆಹಾರ ಇಲಾಖೆ ವಿರುದ್ಧ ಇದೀಗ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇದೆಲ್ಲವೂ ಕೂಡ ಗ್ಯಾರಂಟಿ ಹೊರೆಯನ್ನ ಕಡಿಮೆ ಮಾಡಿಕೊಳ್ಳುವ ಪ್ರಯತ್ನ. ಬೇಕು ಅಂತಲೇ ಸರ್ಕಾರ ಕಾರ್ಡ್ಗಳನ್ನು ರದ್ದುಗೊಳಿಸ್ತಾ ಇದೆ ಅನ್ನೋ ಆರೋಪ ಕೇಳೋಕೆ ಸಿಗ್ತಾ ಇದೆ. ಆ ಮೂಲಕ ಸರ್ಕಾರದ ಕಡೆಯಿಂದ ನೀಡಲಾಗ್ತಿದ್ದ ಅನೇಕ ಸೌಲಭ್ಯಗಳಿಗೂ ಕೂಡ ಇದೀಗ ಕೊಕ್ಕೆ ಬಿದ್ದಂತಾಗಿದೆ. ಫಾರ್ ಎಕ್ಸಾಂಪಲ್, BPL ಕಾರ್ಡ್ ಕ್ಯಾನ್ಸಲ್ ಆದರೆ ಗೃಹಲಕ್ಷ್ಮಿ ಯೋಜನೆಯ ಅಡಿ ಸಿಗುವಂತಹ 2,000 ರೂಪಾಯಿ ಹಣ ಕೂಡ ಸಿಗೋದಿಲ್ಲ. ಕುಟುಂಬದ ಅಡಿಯಲ್ಲಿ ID ಕಾರ್ಡ್ ಮಾಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಮುಂದೆ. ಮತ್ತೆ ಇನ್ಮುಂದೆ ಸರ್ಕಾರಿ ಕೆಲಸಗಳಿಗೆ ಅರ್ಜಿ ಹಾಕುವಾಗ BPL ಕಾರ್ಡ್ನ ಅಡಿಯಲ್ಲಿ ಸಿಗ್ತಾ ಇದ್ದಂತಹ ಮಾನ್ಯತೆ ಸಿಗೋದಿಲ್ಲ ಕಾರ್ಡ್ ರದ್ದಾದರೆ. ಆಯುಷ್ಮಾನ್ ಭಾರತ ಕೇಂದ್ರ ಸರ್ಕಾರದ ಯೋಜನೆ, ಅದರ ಲಾಭ ಕೂಡ ಪಡೆಯೋಕ್ಕಾಗೋದಿಲ್ಲ. ಕೇಂದ್ರ ಸರ್ಕಾರ ನೀಡುವಂತಹ ಕೆಲವೊಂದಷ್ಟು ರಿಸರ್ವೇಷನ್ಸ್, ಮೀಸಲಾತಿ ಕೂಡ ದೊರೆಯೋದಿಲ್ಲ ಕಾರ್ಡ್ ರದ್ದಾದರೆ. ಈ ಅಕ್ಕಿ ಉಳಿಸೋಕೆ ಹೋಗಿ ಬೇರೆ ವಿಚಾರದಲ್ಲಿ ಸಿಗ್ತಾ ಇದ್ದ ಸೌಲಭ್ಯಗಳು ಕೂಡ ಬಂದಾಗುವಂತೆ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಅನ್ನೋದು ಜನರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಸಹಜವಾಗಿಯೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಜಿದ್ದಾಜಿದ್ದಿ ಯಾವಾಗ ಶುರುವಾಯಿತು? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಇಡೀ ದಿನದ ರಾಜಕೀಯ ವಿದ್ಯಮಾನಗಳನ್ನು ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ಬಡ ಜನರ ಅಕ್ಕಿಯ ಮೇಲೂ ಕೂಡ ಕಾಂಗ್ರೆಸ್ ಸರ್ಕಾರದ ಕಣ್ಣು ಬಿದ್ದಿದೆಯಾ? ಇಂಥದ್ದೊಂದು ಅನುಮಾನಕ್ಕೆ ಕಾರಣವಾಗಿದೆ. APL BPL ಕಾರ್ಡ್ನ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕೈಗೊಳ್ಳಲಿಕ್ಕೆ ಹೊರಟಿರುವ ಪರಿಷ್ಕರಣೆಯ ನಿಯಮ.
ಅನ್ನರಾಮಯ್ಯ ಅಂತ ಹೆಸರನ್ನ ಪಡೆದಿದ್ದ ಸಿದ್ದರಾಮಯ್ಯ ಸರ್ಕಾರದಿಂದಲೇ ಅಕ್ಕಿ ಕನ್ನ ಹಾಕಲಾಗ್ತಾ ಇದೆ ಅನ್ನೋ ಗಂಭೀರ ಆರೋಪವನ್ನ ವಿರೋಧ ಪಕ್ಷ ಮಾಡ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಕ್ಕಿ ಕೂಡ ಹೊರೆಯಾಯ್ತಾ? ಬಡವರಿಗೆ ನೀಡ್ತಾ ಇದ್ದ ಅಕ್ಕಿಯನ್ನ ಕೊಡ್ಲಿಕ್ಕೆ ಸಾಧ್ಯವಾಗದೆ ಪರಿಷ್ಕರಣೆಯ ನೆಪವನ್ನ ಒಡ್ತಾ ಇದೆಯಾ ಕೈ ಸರ್ಕಾರ ಅನ್ನೋ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ನಕಲಿ ಕಾರ್ಡ್ಗಳನ್ನ ಪರಿಷ್ಕರಿಸಿ ಕೈ ಬಿಡುವ ನೆಪದಲ್ಲಿ ಬಡವರ ಮೇಲೆ ಗದಾಪ್ರಹಾರ ಮಾಡಲಾಗ್ತಿದೆಯಂತೆ. ಸದ್ದಿಲ್ಲದೆ ರಾಜ್ಯದಲ್ಲಿ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದೆ. ರೇಷನ್ ಕಾರ್ಡ್ನ ಸಂಖ್ಯೆ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಇದೆ. ರಾಜ್ಯದಲ್ಲಿ ಈವರೆಗೆ 11 ಲಕ್ಷಕ್ಕೂ ಅಧಿಕ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. APL ಕಾರ್ಡ್ದಾರರಿಗೆ ನೀಡ್ತಾ ಇದ್ದ ಅಕ್ಕಿಗೂ ಕೂಡ ಬ್ರೇಕ್ ಹಾಕಲಾಗಿದೆ. ಹೊಸ ಕಾರ್ಡ್ ಬೇಕು ಅಂದರೆ KYC ಮಾಡಿಸ್ಕೊಳ್ಳಿ ಅನ್ನೋ ನಿಯಮ. ಆದರೆ ಇಲ್ಲಿ ಅನೇಕರ ಆರೋಪ, ಅದರಲ್ಲೂ ವಿಶೇಷವಾಗಿ APL BPL ಕಾರ್ಡ್ದಾರರ ಆರೋಪ, ಬೇಕಂತಲೇ ಈ ರೀತಿಯಾಗಿ ಮಾಡಲಾಗ್ತಾ ಇದೆ, ಅಕ್ಕಿಯನ್ನ ಒದಗಿಸಲಿಕ್ಕೆ ಕಷ್ಟವಾಗ್ತಾ ಇದೆ, ಹೀಗಾಗಿ ರಾಜ್ಯ ಸರ್ಕಾರ ಬೇಕು ಅಂತಲೇ ಕಾರ್ಡ್ಗಳನ್ನು ರದ್ದು ಮಾಡ್ತಿದೆ ಅನ್ನೋ ಆರೋಪ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ, ಯುವನಿಧಿ ಈ ಪಂಚ ಗ್ಯಾರಂಟಿಗಳ ಆಧಾರದ ಮೇಲೇನೆ ಒಂದರ್ಥದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆಯಾಗಿದ್ದು. ಜನರ ಕಲ್ಯಾಣಕ್ಕೋಸ್ಕರ ಈ ಗ್ಯಾರಂಟಿಗಳು, ಅವರಿಗೆ ಆರ್ಥಿಕ ಚೈತನ್ಯವನ್ನು ತುಂಬಲಿಕ್ಕೆ ಈ ಗ್ಯಾರಂಟಿಗಳು ಅಂತ ಹೇಳಿ ಚುನಾವಣೆ ಸಂದರ್ಭದಲ್ಲೂ, ಚುನಾವಣೆ ನಡೆದು ಸರ್ಕಾರ ರಚನೆ ಆದ ಸಂದರ್ಭದಲ್ಲೂ, ಸರ್ಕಾರಕ್ಕೆ ಹತ್ರ 1.5 ವರ್ಷ ಆದ ಸಂದರ್ಭದಲ್ಲೂ ಕೂಡ ಕೈಪಾಳ್ಯದ ನಾಯಕರು ಹೇಳ್ತಿದ್ದಾರೆ. ಆದರೆ ಈ ಪಂಚ ಗ್ಯಾರಂಟಿಗಳನ್ನು ಪೂರೈಸಲಿಕ್ಕೆ ಕಾಂಗ್ರೆಸ್ ಆರ್ಥಿಕವಾಗಿ ಹೆಣಗಾಡ್ತಾ ಇದೆ. ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗ್ತಿದೆ ಗ್ಯಾರಂಟಿ ಯೋಜನೆಗಳು. ಇದು ವಿರೋಧ ಪಕ್ಷಗಳ ನಿಲುವು, ಟೀಕೆ, ಟಿಪ್ಪಣಿ. ಇದೀಗ ರೇಷನ್ ಕಾರ್ಡ್, ಅದರಲ್ಲೂ APL BPL ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ತರಲಿಕ್ಕೆ ಹೊರಟಿರುವ ಪರಿಷ್ಕರಣೆ ವಿಚಾರದಲ್ಲೂ ಕೂಡ ಇದೆಲ್ಲವೂ ಗ್ಯಾರಂಟಿಯನ್ನ ಹೊಂದಾಣಿಕೆ ಮಾಡುವ ಸಲುವಾಗಿ ಆಗ್ತಾ ಇರುವ ಗಿಮಿಕ್ಗಳು ಅನ್ನೋ ಆರೋಪವನ್ನ ವಿರೋಧ ಪಕ್ಷ ಮಾಡ್ತಾ ಇದೆ. ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಏನ್ ತಿನ್ಬೇಕು? ನಾವು ಗಂಡ ಇಲ್ಲ. ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಕಾರಲ್ಲಿ AC ಕಾರಲ್ಲಿ ಓಡಾಡ್ತಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ರಾಜ್ಯ ಕಾಂಗ್ರೆಸ್ ಪಾಲಿಗೆ ಸದ್ಯ ನುಂಗಲಾರದ ಬಿಸಿ ತುಪ್ಪ ಅಂದ್ರೆ ಅದು ಗ್ಯಾರಂಟಿ ಯೋಜನೆಗಳು. ಪಂಚ ಗ್ಯಾರಂಟಿಯ ಭರವಸೆ ನೀಡಿ ಎಲೆಕ್ಷನ್ ಭರ್ಜರಿ ಬೆಳೆ ಬೆಳೆದಿದ್ದ ಕಾಂಗ್ರೆಸ್ಗೆ ಈಗ ಗ್ಯಾರಂಟಿ ಸಂಕಷ್ಟ ಶುರುವಾಗಿದೆ. ಪ್ರತಿ ವ್ಯಕ್ತಿಗೆ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂದು ಕೊನೆಗೆ 5 ಕೆಜಿ ಅಕ್ಕಿ, ಉಳಿದ 5 ಕೆಜಿಗೆ ಹಣ ಕೊಡ್ತಿದ್ದ ಸರ್ಕಾರ ಸದ್ದಿಲ್ಲದೆ ರೇಷನ್ ಕಾರ್ಡ್ಗಳ ರದ್ದಿಗೆ ಮುಂದಾಗಿದೆ. ಗ್ಯಾರಂಟಿ ಹೊರೆಯಿಂದ ತಪ್ಪಿಸಿಕೊಳ್ಳಲು ಅಕ್ಕಿಗೆ ಕನ್ನ. ಬಡವರ ಅನ್ನ ಕಸಿದುಕೊಳ್ತಿದ್ಯಾ ಕಾಂಗ್ರೆಸ್ ಸರ್ಕಾರ? ನಕಲಿ ರೇಷನ್ ಕಾರ್ಡ್ಗಳ ಹಾವಳಿ, ಅನ್ನಭಾಗ್ಯ, ಅಕ್ಕಿ ಕಡಿವಾಣಕ್ಕೆ ಕ್ರಮ, ಹೀಗೆ ನಾನಾ ಕಾರಣಗಳನ್ನ ನೀಡ್ತಿರುವ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಸದ್ದಿಲ್ಲದೆ 11 ಲಕ್ಷ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದೆ. ರೇಷನ್ ಕಾರ್ಡ್ ಬೇಕಿದ್ರೆ ಹೊಸದಾಗಿ KYC ಮಾಡಿಸಿ ಅನ್ನೋ ಫಾರ್ಮುಲಾ ಹೊರಡಿಸಿದೆ. ಕಾಂಗ್ರೆಸ್ ಸರ್ಕಾರದ ಹೊಸ ಕಟ್ಟಪ್ಪಣೆ ಅರಿಯದ ಬಡವರು ಆಘಾತಕ್ಕೆ ಒಳಗಾಗಿದ್ದಾರೆ. ಕಾರ್ಡ್ ರದ್ದಾಗಿದೆ, ಮುಂದೆ ನಮ್ಮ ಹೊಟ್ಟೆಯ ದಾರಿ ಏನು ಅಂತ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ದಿನಕ್ಕೆ ಅಕ್ಕಿ ಬೇಕು, ದುಡಿಯೋಕ್ಕೆ ಶಕ್ತಿ ಇಲ್ಲ. ನಾವು ಕೂಲಿ ಕಾರ್ಮಿಕರು ಬೇಕಾದ್ರೆ ಬಂದು ಚೆಕ್ ಮಾಡ್ಕೊಳ್ಳಿ ಮನೆಗೆ ಬಂದು, ಅದರಿಂದ ಏನು ತೊಂದರೆ ಏನಿಲ್ಲ. ನೀವು IT ಕಟ್ಟಲ್ವಾಗಾದ್ರೆ? ಏನಿಲ್ಲ, ಕಳೆದ 25 ವರ್ಷದಿಂದ ರೇಷನ್ ಅಕ್ಕಿ ನಂಬಿಕೊಂಡಿದ್ದ ವೃದ್ಧೆ ರಿಪಬ್ಲಿಕ್ ಕನ್ನಡದ ಮುಂದೆ ಅಳಲು ತೋಡಿಕೊಂಡಿದ್ದು ಹೀಗೆ. ತಿಂಗಳಿಂದ ನಮ್ಗೆ ಗೊತ್ತಾಯ್ತು ಈ ತರ ಇಲ್ಲ, ಕಟ್ಟಾಯ್ತು BPL ಕಾರ್ಡು, ಅಕ್ಕಿ ಕೊಡಲ್ಲ ಅಂದ್ರು. ಅದಕ್ಕಿಂತ ನಾವು ಏನ್ ತಿನ್ಬೇಕು? ನಾವು ಗಂಡ ಇಲ್ಲ, ನಮ್ಗೆ